Hello kids, welcome to Kiddo Academy. Subscribe us and press on bell button to get every new video. Today's subject English. ಕ್ಲಾಸ್ 2 ಇವತ್ತು ನಾವು ಇಂಗ್ಲಿಷ್ ಕ್ಲಾಸಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸ್ಟಾರ್ಟಿಂಗಲ್ಲಿ ಈಗ ನಾವು ಇಂಗ್ಲಿಷ್ ಆಲ್ಫಾಬೆಟ್ಸ್ನ ABC ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ಮೊದಲಿಗೆ ಏನಿದೆ ನೋಡಿ, ಅಪ್ಪರ್ ಕೇಸ್ ಲೆಟರ್ A ಆ್ಯಂಡ್ ಲೋವರ್ ಕೇಸ್ ಲೆಟರ್ A ಇದೆ. ಅಪ್ಪರ್ ಕೇಸ್ ಲೆಟರ್ A ಅಂದರೆ ಕ್ಯಾಪಿಟಲ್ ಲೆಟರ್ A, ಲೋವರ್ ಕೇಸ್ ಲೆಟರ್ A ಅಂದರೆ ಸ್ಮಾಲ್ ಲೆಟರ್ A. ಇವಾಗ ಇಲ್ಲಿ ನಿಮಗೆ ನೆಕ್ಸ್ಟ್ ಏನು ಕಾಣಿಸ್ತಿದೆ ನೋಡಿ, ಅಪ್ಪರ್ ಕೇಸ್ ಲೆಟರ್ A. ಏನಿದು? ಅಪ್ಪರ್ ಕೇಸ್ ಲೆಟರ್ A. ಇವಾಗ ಇದನ್ನ ಹೇಗೆ ಬರೆಯೋದು ಅಂತ ಅಭ್ಯಾಸ ಮಾಡೋಣ. ಇಲ್ಲಿ ಫಸ್ಟಿಗೆ ಅಪ್ಪರ್ ಕೇಸ್ ಲೆಟರ್ A ನ ಬರೀರಿ. ನೆಕ್ಸ್ಟ್ ಲೈನಲ್ಲಿ ಏನು ಕಾಣಿಸ್ತಾ ಇದೆ? ಲೋವರ್ ಕೇಸ್ ಲೆಟರ್ A ಕಾಣಿಸ್ತಿದೆ ಅಲ್ವಾ? ಅದನ್ನ ಹಾಗೆ ಬರೆಯೋದಕ್ಕೆ ಅಭ್ಯಾಸ ಮಾಡಿ. ನೀವು ಎಷ್ಟು ಸಲ ಬರಿತೀರಾ ಅಷ್ಟು ಈಸಿಯಾಗಿ ನಿಮಗೆ ಬರೆಯೋಕ್ಕೆ ಆಗುತ್ತೆ. ತುಂಬ ಸಲ ಬರೆದ್ರೆ ಈಸಿ ಆಗುತ್ತೆ. ಇವಾಗ ಈ ಎರಡು ಲೆಟರ್ನ ಕಲ್ತಾಯ್ತಲ್ವಾ, ಅಪ್ಪರ್ ಕೇಸ್ ಲೆಟರ್ A ಮತ್ತೆ ಲೋವರ್ ಕೇಸ್ ಲೆಟರ್ ಹೇಗೆ ಬರೆಯೋದು ಅಂತ. ಇವಾಗ ಇಲ್ಲಿ ನೆಕ್ಸ್ಟ್ ಪಿಕ್ಚರಲ್ಲಿ ಸ್ವಲ್ಪ ಶೇಪ್ಗಳನ್ನು ಕೊಟ್ಟಿದ್ದೀನಿ. ಅದರ ಮಧ್ಯ ಏನಿದೆ ಅಂತ ಮಕ್ಕಳಿಗೆ ಕಂಡು ಹಿಡೀರಿ ನೋಡೋಣ. ಮಕ್ಕಳು ಇದನ್ನ ಐಡೆಂಟಿಫೈ ಮಾಡಿದ್ರೆ ಅವರ ಅಬ್ಸರ್ವೇಷನ್ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಅವರಿಗೆ ಅದನ್ನ ಐಡೆಂಟಿಫೈ ಮಾಡಲಿಕ್ಕೆ ಕೊಡಿ. ಮತ್ತೆ ಮಕ್ಕಳು ಲೆಟರ್ನ ಫೈಂಡ್ ಔಟ್ ಮಾಡಿದ್ಮೇಲೆ ಅದಕ್ಕೆ ಕಲರ್ ಮಾಡಿ. ಆಗ ಅವರಿಗೆ ಲೆಟರ್ ಯಾವುದು ಅಂತ ಕಂಡುಹಿಡಿಯೋಕ್ಕೆ ಈಸಿ ಆಗುತ್ತೆ. ಕಲರಿಂಗ್ ಮಾಡಿ ಆಯ್ತಾ? ಇವಾಗ ನೆಕ್ಸ್ಟಿಗೆ ನೋಡಿ, A ಫಾರ್ ಆಪಲ್. A ಫಾರ್ ಅಂದ್ರೆ ಏನು? ಆಪಲ್. ನೆಕ್ಸ್ಟ್ A ಫಾರ್ ಅಂದ್ರೆ ಆಂಟ್. ಆಂಟ್ ಅಂದ್ರೆ ಇರುವೆ. A ಫಾರ್ ಆಪಲ್ ಅಂಡ್ A ಫಾರ್ ಆಂಟ್. ಇಲ್ಲಿ ಅಪ್ಪರ್ ಕೇಸ್ ಲೆಟರ್ B ಮತ್ತೆ ಲೋವರ್ ಕೇಸ್ ಲೆಟರ್ B ಇದೆ. ಇವಾಗ ಇದನ್ನ ಅಭ್ಯಾಸ ಮಾಡೋಣ. ಇಲ್ಲಿ ನೋಡಿ, ಇದೇನಿದು? ಅಪ್ಪರ್ ಕೇಸ್ ಲೆಟರ್ B ಅಂಡ್ ಓಕೆ. ಇವಾಗ ಇದನ್ನ ನಾವು ಬರೆಯೋದಕ್ಕೆ ಅಭ್ಯಾಸ ಮಾಡೋಣ. ಇವಾಗ ಇಲ್ಲಿ ಫಸ್ಟ್ ಲೈನಲ್ಲಿ ಏನಿದೆ? ಅಪ್ಪರ್ ಕೇಸ್ ಲೆಟರ್ B ಇದೆ. ಅಂಡ್ ನೆಕ್ಸ್ಟ್ ಲೈನಲ್ಲಿ ಏನಿದೆ? ಲೋವರ್ ಕೇಸ್ ಲೆಟರ್ B ಇದೆ. ಹೀಗೆ ಇದನ್ನ ತುಂಬಾ ಸಲ ಬರೀರಿ. ಆಗ್ಲೇ ಲೆಟರ್ A ನ ಬರೆದ್ರಲ್ವಾ, ಹಾಗೆ ಇದನ್ನು ತುಂಬಾ ಸಲ ಬರೀರಿ. ಆಗ ನಿಮಗೆ ಈಸಿ ಆಗುತ್ತೆ. ಓಕೆ, ಇವಾಗ ಇಲ್ಲಿ ನೋಡಿ, ಇಲ್ಲಿ ತುಂಬಾ ಶೇಪ್ಗಳನ್ನು ಕೊಟ್ಟಿದ್ದೀನಿ. ಅದರ ಮಧ್ಯದಲ್ಲಿ B ಇದೆ. ಅದನ್ನ ಫೈಂಡ್ ಔಟ್ ಮಾಡಿ ನೋಡೋಣ. ಓಕೆ, ಅದನ್ನ ಫೈಂಡ್ ಔಟ್ ಮಾಡಿದ್ರಾ? ಫೈಂಡ್ ಔಟ್ ಮಾಡಿದ್ಮೇಲೆ ಕಲರ್ ಮಾಡಿ. ಓಕೆ, ಇವಾಗ ಕಲರಿಂಗ್ ಮಾಡಿ ಆಯ್ತಲ್ವಾ? ಇವಾಗ ನಿಮಗೆ ಅಪ್ಪರ್ ಕೇಸ್ ಲೆಟರ್ B ಮತ್ತೆ ಲೋವರ್ ಕೇಸ್ ಲೆಟರ್ B ಹೇಗಿದೆ, ಹೇಗೆ ಬರೆಯೋದು ಅಂತ ಗೊತ್ತಾಯ್ತಲ್ವಾ? ಇವಾಗ B ಫಾರ್ ಬಾಲ್ ಅಂಡ್ B ಫಾರ್ ಬ್ಯಾಟ್. B ಫಾರ್ ಏನು? ಬಾಲ್. B ಫಾರ್ ಬ್ಯಾಟ್. ಓಕೆ, ಇಲ್ಲಿ ನೋಡಿ, ಇವಾಗ ಅಪ್ಪರ್ ಕೇಸ್ ಲೆಟರ್ C ಮತ್ತೆ ಲೋವರ್ ಕೇಸ್ ಲೆಟರ್ C ಇದೆ. ಕಾಣಿಸ್ತಿದೆಯಲ್ವಾ? ಇವಾಗ ಅಪ್ಪರ್ ಕೇಸ್ ಲೆಟರ್ ಮತ್ತೆ ಲೋವರ್ ಕೇಸ್ ಲೆಟರ್ C ನ ಬರೆಯೋದು ಹೇಗೆ ಅಂತ ನೋಡೋಣ. ಇದೇನಿದು? ಅಪ್ಪರ್ ಕೇಸ್ ಲೆಟರ್ C ಅಂಡ್ ನೆಕ್ಸ್ಟ್ ಒನ್ ಲೋವರ್ ಕೇಸ್ ಲೆಟರ್ C. ಅಂಡ್ ತುಂಬಾ ಸಲ ಬರೀರಿ. A ಮತ್ತೆ B ಅನ್ನ ಬರೆದ್ರಲ್ವಾ, ಹಾಗೆ ಇದನ್ನು ತುಂಬಾ ಸಲ ಬರೆದು ಅಭ್ಯಾಸ ಮಾಡಿ. ಇವಾಗ ಈ ಶೇಪ್ಗಳ ಮಧ್ಯ C ಎಲ್ಲಿದೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿದ್ರಾ? ಫೈಂಡ್ ಔಟ್ ಮಾಡಿದ ಲೆಟರ್ಗೆ ಕಲರಿಂಗ್ ಮಾಡಬೇಕು. ಓಕೆನಾ? ಇವಾಗ C ಫಾರ್ ಏನು ಅಂತ ಗೊತ್ತಾ ನಿಮಗೆ? C ಫಾರ್ ಕೇಕ್ ಆರ್ C ಫಾರ್ ಕ್ಯಾಮಲ್. ಓಕೆ, ಇವತ್ತಿನ ಕ್ಲಾಸಲ್ಲಿ ಆಲ್ಫಾಬೆಟ್ಸ್ ಲೆಟರ್ A, B, C ಆಲ್ಫಾಬೆಟ್ಸ್ನ ಫಸ್ಟ್ 3 ಲೆಟರ್ಸ್ ಬಗ್ಗೆ ಕಲ್ತ್ಕೊಂಡ್ರಿ ಅಲ್ವಾ? A ಫಾರ್ ಆಪಲ್ ಅಂಡ್ A ಫಾರ್ ಆಂಟ್. B ಫಾರ್ ಬಾಲ್ ಅಂಡ್ B ಫಾರ್ ಬ್ಯಾಟ್. C ಫಾರ್ ಕೇಕ್ ಅಂಡ್ C ಫಾರ್ ಕ್ಯಾಮಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.